ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಊರಿನಲ್ಲಿ ಕಟ್ಟಿರುವಂಥ ಹೊಸ ಮನೆನ ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಮ್ಮ ಹಳೆ ಮನೆ ತೋರಿಸಿದ್ದೆ. ಆ್ಯಕ್ಚುಲಿ ಅದ್ರ ಬ್ಯಾಕ್ ಸೈಡಲ್ಲಿ ಹೊಸ ಮನೆ ಕಟ್ಟಿದ್ದಾರೆ ಅಂತ ಹೇಳಿದ್ದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸಿಂಪಲಾಗಿ ಹೇಗಿದೆ ಅಂತ. ಯಾರಾದರೂ ಮನೆ ಕಟ್ಟಬೇಕಂತಿದ್ರೆ ಸ್ವಲ್ಪ ಪ್ಲ್ಯಾನ್ಗಳು ನಿಮಗೂ ಗೊತ್ತಾಗಲಿ ಅಂತ. ಪ್ಲ್ಯಾನಿಂಗ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಮಾಡಿರೋದು. ಅವರು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಸೊ ಅವರೇ ಪ್ಲ್ಯಾನಿಂಗ್ನ ಮಾಡಿದ್ದಾರೆ. ನೆಕ್ಸ್ಟು ವಾಸ್ತು ಎಲ್ಲ ಸ್ವಲ್ಪ ನಾನೇ ಹೇಳಿದೆ, ಈ ಥರ ಇರಬೇಕು, ಕಿಚನ್ ಈ ಕಡೆ ಇರಬೇಕಂತ. ಇದು ಮೇಲ್ಗಡೆ ಹೋಗೋದಕ್ಕೆ ಮೆಟ್ಲುಗಳನ್ನು ಇಟ್ಟಿದ್ದಾರೆ. ಆ ಸ್ಟೆಪ್ಸ್ ಬಂದುಬಿಟ್ಟು ನಾನ್ ಸ್ಕಿಡ್ಡೇಬಲ್, ಅಂದರೆ ಟೈಲ್ಸ್ ಏನು ಹಾಕಿದಾರಲ್ಲ ಅದು ಸ್ಕಿಡ್ ಆಗೋದಿಲ್ಲ ಫ್ರೆಂಡ್ಸ್, ಆ ಥರ ಟೈಲ್ಸ್ನ ಹಾಕಿದ್ದಾರೆ. ಇಲ್ಲೊಂದು ಚಿಕ್ಕದೊಂದು ಶೋಕೇಸ್ ಇದೆ. ಸೊ ನೆಕ್ಸ್ಟ್ ಬಂದು ಇಲ್ಲೊಂದು ಡೋರ್ ಕಾಣಿಸ್ತಾ ಇದೆ ನಿಮಗೆ, ಪ್ರಧಾನ ಬಾಗ್ಲು ಅಂತ ಹೇಳ್ತೀವಿ ಇದನ್ನು ಕೆತ್ತಿಸಿರೋದೆ ಇವಾಗ ಅಟ್ ಪ್ರೆಸೆಂಟು. ಇದು ಬಂದ್ಬಿಟ್ಟು ಫ್ರಂಟ್ ಹಾಲ್ ಆದಮೇಲೆ ಇದು ಪ್ರಧಾನ ಬಾಗ್ಲನ್ನ ಇಟ್ಸಿದ್ದೀವಿ. ಸೊ ನಮ್ಮ ಮಾವ ತುಂಬ ಪ್ಲ್ಯಾನ್ ಮಾಡಿಸಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲೂ ಸ್ಪೇಸ್ ವೇಸ್ಟ್ ಆಗದೆ ಇರೋ ಹಾಗೆ ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನಿಂತು ಮಾಡಿಸ್ಕೊಂಡಿದ್ದಾರೆ, ಟೈಲ್ಸ್ ಎಲ್ಲ ಹಾಕ್ಸಿದ್ದಾರೆ. ಬಟ್ ಇಲ್ಲೇನಂದರೆ ಹಳ್ಳಿ ಮನೆ ಆಗಿರೋದ್ರಿಂದ ನಾವು ಜಾಸ್ತಿ ಕಾರ್ಡ್ಬೋರ್ಡ್ನಾಗಲಿ ಇಟಾಲಿಯನ್ ಕಿಚನ್ಸ್ ಆಗಲಿ ಅದೆಲ್ಲ ಯೂಸ್ ಮಾಡಿಲ್ಲ. ಯಾಕಂದರೆ ನಮ್ಮ ಸೈಡ್ ತುಂಬ ಮಳೆ ಇರುತ್ತೆ. ಆ ಮಳೆಗೆ ಕಾರ್ಡ್ಬೋರ್ಡ್ಗಳಾಗಲಿ ಬೇರೆ ಫಿನಿಶಿಂಗ್ಗಳನ್ನ ಕೊಟ್ಟರೆ ಹಾಳಾಗಿಬಿಡುತ್ತೆ ಬೇಗ. ಸೊ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಹಳೆ ಮನೆಯಲ್ಲಿ ಸಿಕ್ಕಿದ ವುಡ್ನಲ್ಲೇ ನಾವು ಆಲ್ಮೋಸ್ಟು ಎಲ್ಲದನ್ನು ಕವರ್ ಮಾಡ್ಕೊಂಡಿದ್ದೀವಿ. ಡೋರ್ ಎಲ್ಲ ಆ ಥರನೇ ಮಾಡಿಸಿದ್ದಾರೆ, ಹಳೆ ಮನೇಲಿ ಸಿಕ್ಕಿದ ವುಡ್ಡಿಂದನೇ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ದೇವ್ರ ಮನೆ ಬಾಗ್ಲು. ಇದು ಹಳೆ ಮನೆಯಲ್ಲಿ ಇದ್ದಿದ್ದು ಪ್ರಧಾನ ಬಾಗ್ಲು. ನಾನು ಹಳೆ ಮನೆ ಒಂದು ಹೊಸ್ಲ ಹತ್ರ ತೋರಿಸಿದ್ದೆ ನಿಮಗೆ. ಸೊ ಇದನ್ನು ಕಿತ್ತಿದ್ದಾರೆ ಫ್ರೆಂಡ್ಸ್ ಅಂತ. ಸೊ ಇದು ಅದನ್ನು ನೀಟಾಗಿ ಪೇಂಟ್ ಮಾಡಿ ದೇವ್ರ ಮನೆಗೆ ಕೂರಿಸಿದ್ದಾರೆ. ಸೊ ದೇವ್ರ ಮನೆ ಅದು, ಆ ಕಡೆಗೆ ದೇವ್ರ ಮನೆ. ಅಂದರೆ ಹಾಲಿಂದ ಎಂಟ್ರ್ ಆಗ್ತಾ ಇದ್ದ ಹಾಗೇನೆ ಮಧ್ಯದಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಡೈನಿಂಗ್ ಹಾಲಲ್ಲೇ ದೇವ್ರ ಮನೆ ಇರುವಂಥದ್ದು. ಸೊ ಆ ಕಡೆ ಈ ಕಡೆಗೆ ಸ್ವಲ್ಪ ಅಂದರೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಯಾಕಂದರೆ ಅಟ್ಲೀಸ್ಟ್ ಏನಾದರೂ ಪೂಜೆ ಆಗ್ತಿದ್ರೆ ಹೊರಗಡೆಯಿಂದ ಕೂಡ ಕಾಣಲಿ ಅಂತ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ದೇವ್ರ ಮನೆ ಒಳಗಡೆಗೆ ಒಂದು ಪುಟ್ಟ ಮಂಟಪ ಥರ ಇಟ್ಟಿದ್ದಾರೆ. ದೇವ್ರ ಮನೆಯಲ್ಲಿ ಮೇಲ್ಗಡೆ ಕೂಡ ಶೆಲ್ಫ್ಗಳನ್ನು ಮಾಡಿದ್ದಾರೆ. ಅಂದರೆ ಏನು ಕಾರ್ಡ್ಬೋರ್ಡ್ ಫಿನಿಶಿಂಗ್ ಥರ ಒಂದು ಶೆಲ್ಫ್ಗಳನ್ನು ಮಾಡಿದ್ದಾರೆ ದೇವ್ರ ಮನೆಯಲ್ಲಿ. ಆ್ಯಂಡ್ ಈ ಡೋರ್ ಬ್ಯಾಕ್ ಸೈಡಲ್ಲಿ ಕೂಡ ಒಂದು ಶೆಲ್ಫ್ ಥರ ಮಾಡಿದ್ದಾರೆ. ಅಲ್ಲಿ ಎದುರು ಕಡೆ ಕಾಣ್ತಾ ಇದೆ ನೋಡಿ, ಕಬೋರ್ಡ್ ಥರ ಕಾಣ್ತಾ ಇದೆ. ಸೊ ಅದು ದೇವ್ರ ಮನೆ ಮೇಲ್ಗಡೆಗೆ ಮಾಡಿರುವಂಥದ್ದು. ಇದೇನಾಗುತ್ತೆ ಅಂದರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಏನಾದರೂ ಇಟ್ಕೊಳ್ಳೋಕ್ಕೆ. ಕೆಳಗಡೆ ಕೂಡ ಮಂಟಪ ಇದೆ. ಮಂಟಪದ ಕೆಳಗಡೆಗೆ ಗ್ರಾನೈಟ್ ಫಿನಿಶಿಂಗ್ನ ಕೊಟ್ಟಿದ್ದಾರೆ. ಅದ್ರ ಮಧ್ಯದಲ್ಲಿ ಕೂಡ ಮಧ್ಯ ಸ್ಟೆಪ್ಸ್ನ ಥರ ಕೊಟ್ಬಿಟ್ಟು ಒಂದು ಅಂದರೆ ಬ್ಲಾಕ್ಸ್ ಥರ ಮಾಡಿದ್ದಾರೆ. ಆ ಥರ ಬ್ಲಾಕ್ಸ್ ಮಾಡೋದ್ರಿಂದ ನೀವೇನಾದರೂ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವಾಗ ಇದು ನಾನಿರೋದು ಡೈನಿಂಗ್ ಹಾಲಿಂದ ಆ ಕಡೆ ಮತ್ತು ಈ ಕಡೆ ಪಕ್ಕಕ್ಕೆ 2 ಬೆಡ್ರೂಮ್ಸ್ಗಳು ಬರುತ್ತೆ. ಮೇಲ್ಗಡೆ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ, ಅದಾಗಿಲ್ಲ. ಇದು ನಮ್ಮ ಅತ್ತೆ ಮಾವ ಬೆಡ್ರೂಮು. ಸೊ ಇಲ್ಲಿ ಆ ಸೈಡಿಗೆ ಒಂದು ಕಿಟಕಿ ಇದೆ, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿನೂ ಅಷ್ಟೇ ಒಂದು ಸಿಂಗಲ್ ಕಬೋರ್ಡ್ ಮಾಡಿದ್ದಾರೆ. ಅದು ಕೂಡ ವುಡ್ಡೇ. ಅದು ಆ್ಯಕ್ಚುಲಿ ಡೋರು ಪ್ಯೂರ್ ವುಡ್ಡಲ್ಲ, ಇವಾಗೆಲ್ಲ ಸಿಗುತ್ತಲ್ಲ ಆ ಥರದ್ದೇ ವುಡ್ಡು. ಒಂದು ಚಿಕ್ಕ ಕಬೋರ್ಡ್ ಮಾಡಿದ್ದಾರೆ, ಮೇಲ್ಗಡೆಗೆಲ್ಲ ಕಬೋರ್ಡ್ಗಳನ್ನು ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಸಣ್ಣದೊಂದು ಶೆಲ್ಫು. ಸೊ ಅಲ್ಲೇ ಎಲ್ಲ ಇರೋ ಹಾಗೆ ಅದರಲ್ಲೇ ಒಂದು ಮಿರರ್ನ ಅಡ್ಜಸ್ಟ್ ಮಾಡಿದ್ದಾರೆ. ಸೊ ಸ್ಪೇಸ್ ಕೂಡ ಉಳಿಯುತ್ತೆ, ಡ್ರೆಸ್ಸಿಂಗ್ ಟೇಬಲ್ ಬೇಕಾಗಲ್ಲ ಅಂತ. ನಾನು ಈ ರೂಮಿನ ಮೇಲ್ಗಡೆಗೆ ಕಬೋರ್ಡ್ಗಳನ್ನು ಮಾಡಿದ್ದಾರೆ ಅಂತ ಹೇಳಿದೆ. ಅದೇನು ಮಾಡಿದ್ದೀವಿ ಅಂತಂದರೆ ಆ ಕಡೆಗೂ ಈ ಕಡೆಗೂ ಸ್ಪೇಸ್ ಕೊಟ್ಕೊಂಡ್ಬಿಟ್ಟಿದ್ದೀವಿ. ಇವಾಗೇನು ಈ ಕಬೋರ್ಡ್ ಬಂದಿದೆ, ಈ ಕಬೋರ್ಡ್ ಬ್ಯಾಕ್ ಸೈಡಿಗೆ ಇನ್ನೊಂದು ಕಬೋರ್ಡ್ನ ಕೊಟ್ಟಿದ್ದೀವಿ. ಅವಾಗ ಏನಾಗುತ್ತೆ ಅಂದರೆ ಆ ರೂಮಿನ ಕಬೋರ್ಡು ಅವಾಗ ತುಂಬ ಸ್ಪೇಸ್ ಸಿಗುತ್ತೆ, ಅದ್ರ ಜೊತೆಗೆ ಸ್ಪೇಸ್ ಕೂಡ ಉಳಿಯುತ್ತೆ ನಾವು ಬೇರೆ ಕಡೆ ಎಲ್ಲ ಮಾಡಿಸ್ಕೊಳ್ಳೋಕ್ಕಿಂತ. ಇವಾಗ ಇದು ಅಷ್ಟೇ, ಮೇಲ್ಗಡೆಯಿಂದ ಕಬೋರ್ಡು, ಆ ಕಡೆಯಿಂದನೂ ಸೇಮ್ ಪ್ಲೇಸಲ್ಲೇ ಈ ಥರ ಮೇಲ್ಗಡೆ ಸ್ಪೇಸ್ ಬಂದಿದೆ, ಈ ಕಡೆಯಿಂದನೂ ಸ್ಪೇಸ್ ಬಂದಿದೆ. ಸೊ ಈ ಕಡೆಯಿಂದ ಆ ಕಡೆಯಿಂದ ಸ್ಪೇಸ್ ಬಂದಾಗ ಮಧ್ಯದಲ್ಲಿ ಗೋಡೆ ಬಂದಿರುತ್ತೆ. ಸೊ ಅವಾಗ ಎರಡು ಕಡೆಯಿಂದನೂ ನಮಗೆ ಸ್ಪೇಸ್ ಸಿಗುತ್ತೆ, ತುಂಬ ಸಾಮಾನುಗಳನ್ನು ಇಟ್ಕೋಬೋದು ನೀವು ಆ ಥರ ಮಾಡಿಸ್ಕೊಂಡ್ರೆ ಮನೆಯಲ್ಲಿ. ಸೊ ಇದು ಹಳ್ಳಿ ಮನೆ ಆಗಿರೋದ್ರಿಂದ ತುಂಬ ಸಿಂಪಲ್ ಆಗಿದೆ. ತುಂಬ ಸಿಂಪಲ್ ಅಂದ್ರೂ ಅದರಲ್ಲೂ ಹಳ್ಳಿ ಮನೆಗೆ ಹೇಗೆ ಬೇಕೋ ಹಾಗೆ ನಮ್ಮ ಮಾವ ಕಟ್ಟಿದ್ದಾರೆ ನಿಜವಾಗ್ಲೂ. ಇವಾಗ 2 ರೂಮ್ಗಳಿಗೂ ಒಂದೇ ಥರ ಟೈಲ್ಸ್ಗಳನ್ನು ಹಾಕ್ಸ್ಕೊಂಡಿದ್ದೀವಿ. ಯಾಕಂದರೆ ರೂಮ್ನಲ್ಲಿ ಕಾಟ್ ಬಂದುಬಿಟ್ರೆ ಟೈಲ್ಸ್ ಎಲ್ಲ ಮುಚ್ಚೋಗುತ್ತೆ. ಸೊ ನೀವು ಚೆನ್ನಾಗಿರೋದು ಹಾಕ್ಸ್ಕೊಳ್ಳೇಬೇಕಂತೇನಿಲ್ಲ. ಹಾಲು ಮತ್ತು ಡೈನಿಂಗ್ ಹಾಲು ಒಂದೇ ಥರ ಇರಬೇಕಾಗತ್ತೆ. ಯಾಕಂದರೆ ಅವಾಗೇನಾಗುತ್ತೆ ಅಂದರೆ ಹಾಲು ಮತ್ತು ಡೈನಿಂಗ್ ಹಾಲೇ ಕಾಣೋ ಅಂಥದ್ದು. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಟೈಲ್ಸ್ಗಳಾಗಲಿ ಏನು ಗ್ರಾನೈಟ್ ಹಾಕ್ಸಿದ್ರು ಚೆನ್ನಾಗಿರಬೇಕಾಗುತ್ತೆ. ಬಟ್ ನಾವಿಲ್ಲಿ ಗ್ರಾನೈಟ್ನ ಕಿಚನಿಗೆ ಮಾತ್ರ ಯೂಸ್ ಮಾಡಿದ್ವಿ, ಅಂದರೆ ಶೆಲ್ಫ್ಗಳಿಗೆ ಮಾತ್ರ. ಇದು ಇನ್ನೊಂದು ಬೆಡ್ರೂಮು. ಸೊ ಇಲ್ಲೂ ಕೂಡ ನೀವು ನೋಡ್ತಿರ್ಬೋದು, ಮೇಲೊಂದು ಶೆಲ್ಫ್ ಥರ ಬಿಟ್ಟಿದ್ದಾರೆ. ಸೊ ಇದು ಇಲ್ಲೊಂದು ಮಿರರ್ ಹಾಕಿದ್ದಾರೆ. ಆ್ಯಂಡ್ ಆ ಕಡೆ ಚಿಕ್ಕದೊಂದು, ಆ ಕಡೆಯಿಂದ ಏನು ಕಬೋರ್ಡ್ ಬಂದಿದೆ ಸೇಮ್ ಈ ಕಡೆಯಿಂದನೂ ಒಂದು ಕಬೋರ್ಡ್ ಬಂದಿದೆ. ಇದೊಂದು ಹಳೆಯದೊಂದು ಬೀರು ಇತ್ತು ಆಲ್ರೆಡಿ, ಸೊ ಅದನ್ನ ಇಟ್ಟಿದ್ದಾರೆ. ಇಲ್ಲಿ ಕಾಟ್ ಹಾಕ್ಕೊಳ್ಳೋಕ್ಕೆ ಅಂದರೆ ಒಂದು ಮಂಚ ಹಾಕೋದಕ್ಕೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ಇದೆ ಆ ಕಡೆ ಮೂಲೆಯಲ್ಲಿ. ಆ ಕಡೆ ಈ ಕಡೆಗೆ ಕಿಟಕಿ ಬಿಟ್ಟಿದ್ದಾರೆ. ಫ್ರೆಂಡ್ಸ್, ನಮ್ಮ ಅತ್ತೆ ಮಾವನ ರೂಮ್ ಬಂದುಬಿಟ್ಟು ಎಕ್ಸಾಕ್ಟ್ ಕುಬೇರನ್ ಮೂಲೆಯಲ್ಲಿದೆ. ಮನೆ ಯಜಮಾನನ ರೂಮ್ ಯಾವಾಗಲೂ ಅಲ್ಲೇ ಇರಬೇಕಂತೆ. ಇನ್ನೊಂದು ರೂಮ್ ಆಯಿತು.
ನಾನು ಆಗಲೇ ಹೇಳ್ದಂಗೆ ನಮ್ಮ ಸೈಡು ಗ್ರಾನೈಟು ತುಂಬ ಚಳಿ ಫ್ರೆಂಡ್ಸ್, ಯಾಕಂದರೆ ನಮ್ಮ ಕಡೆ ತುಂಬ ತಣ್ಣಗಿರುತ್ತೆ, ತುಂಬ ಚಳಿಗಾಲದಲ್ಲಿ ಚಳಿ ಇರುತ್ತೆ, ಮಳೆಗಾಲದಲ್ಲಿ ಮಳೆ ಇರುತ್ತೆ. ಗ್ರಾನೈಟ್ ಎಲ್ರಿಗೂ ಅಡ್ಜಸ್ಟ್ ಆಗೋದಿಲ್ಲ. ಸೊ ಈ ರೂಮಿಂದ ಹೊರಗಡೆ ಬರ್ತಿದ್ದಂಗೆ ಲೆಫ್ಟಿಗೆ ಹೋದರೆ ಒಂದು ಯುಟಿಲಿಟಿ ಏರಿಯಾ ಥರ ಮಾಡಿದ್ದಾರೆ. ಸೊ ಯುಟಿಲಿಟಿ ಏರಿಯಾ ಅಂತಂದರೆ ಜಸ್ಟು ಈಗೇನಾದರೂ ಪಾತ್ರೆನ ಎಲ್ಲರೂ ಕಿಚನಲ್ಲಿ ತೊಳ್ಕೊಳ್ಳೋಕೆ ಇಷ್ಟ ಆಗೋದಿಲ್ಲ, ತುಂಬ ಜನ ಬಂದಿರ್ತಾರೆ, ತೊಳೆಯೋದಕ್ಕೆ ಇಷ್ಟ ಆಗೋದಿಲ್ಲ. ಆವಾಗ ಏನಂತ ಅಂದರೆ ಇಲ್ಲೇ ಹೊರಗಡೆಗೆ ಇಟ್ಕೊಂಡು ವಾಶ್ ಮಾಡ್ಕೊಳ್ಳೋ ಹಾಗೆ ಪಕ್ಕದಲ್ಲೂ ಒಂದು ಹ್ಯಾಂಡ್ ವಾಶ್ ಕುನ್ ಬೇಸಿನ್ ಇಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ಪಾತ್ರೆ ಎಲ್ಲ ತೊಳೆಯೋ ಹಾಗೆ ಮಾಡಿದ್ದಾರೆ. ಇಲ್ಲಾಂದರೆ ಕೆಳಗಡೆ ಕುತ್ಕೊಂಡು ಕೂಡ ಪಾತ್ರೆ ತೊಳಿಬೋದು, ಎರಡು ಥರನೂ ಮಾಡಿದ್ದಾರೆ. ಕಾಲು ನೋವುತ್ತೆ ಅನ್ನೋರು ಕೆಳಗಡೆ ಕುತ್ಕೊಂಡು ಕೂಡ ಪಾತ್ರೆನ ತೊಳಿಬೋದು, ಆ ಥರನೂ ಮಾಡಿದ್ದಾರೆ. ಸೊ ಎರಡು ಸಿಸ್ಟಮ್ ಇದೆ. ಇದು ಬಂದುಬಿಟ್ಟು ಹಿತ್ಲ ಕಡೆದು ಒಂದು ಬಾಗಿಲು. ಇಲ್ಲಿಂದ ಹೋದರೆ ಬ್ಯಾಕ್ ಸೈಡಲ್ಲಿ ನಮ್ಮನೆ ಬಾವಿ ಇದೆ. ನೀರನ್ನ ಸೇದ್ಕೊಂಡೇ ತರುವಂಥದ್ದು. ಮೋಟ್ರಿಂದ ಬರುವಂಥ ನೀರು ಬಾತ್ರೂಮ್ಗೆಲ್ಲ ಬರುತ್ತೆ, ಬಟ್ ಕುಡಿಯೋ ನೀರು ಬಾವಿನಲ್ಲಿ ಸೇದ್ಕೊಳ್ತೀವಿ. ಸೊ ಇದು ಬಂದುಬಿಟ್ಟು ಇಂಡಿಯನ್ ಸಿಸ್ಟಮಲ್ಲಿ ಒಂದು ಟಾಯ್ಲೆಟು. ನೆಕ್ಸ್ಟು ಬಾತ್ರೂಮ್ ಒಳಗಡೆ ಒಂದು ವೆಸ್ಟರ್ನ್ ಟಾಯ್ಲೆಟ್ನ ಇಟ್ಟಿದ್ದಾರೆ, ಅಂದರೆ ಯಾರಾದರೂ ಯೂಸ್ ಮಾಡೋರಿದ್ರೆ ಹೆಲ್ಪ್ ಆಗಲಿ ಅಂತ. ಸೊ ಸೈಡ್ಗೆಲ್ಲ ಶೆಲ್ಫ್ಸ್ಗಳನ್ನು ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ಬಾತ್ರೂಮು. ಇಲ್ಲಿ ಬಾತ್ರೂಮ್ನಲ್ಲಿ ಶವರ್ ಕೂಡ ಇದೆ. ಅದ್ರ ಜೊತೆಗೆ ಅಟ್ ಪ್ರೆಸೆಂಟಲ್ಲಿ ಗ್ಯಾಸ್ ಗೀಸರ್ನ ಹಾಕಿದ್ದಾರೆ. ಯಾಕಂದರೆ ಇನ್ನು ಒಲೆನಲ್ಲೇ ಆಲ್ಮೋಸ್ಟ್ ಬಿಸಿನೀರೇ ಸ್ನಾನ ಮಾಡೋದು, ಒಲೆನಲ್ಲಿ ನೀರು ಕಾಸ್ಕೊಂಡು, ಬಟ್ ಎಮರ್ಜೆನ್ಸಿಗಿರಲಿ ಅಂತ ಹಾಕ್ಸಿದ್ದಾರೆ. ಸೊ ಆ ಕಡೆಗೆ ಒಂದು ವೆಂಟಿಲೇಷನ್ ಥರ ಒಂದು ವಿಂಡೋ ಬಿಟ್ಟಿದ್ದಾರೆ, ಅಲ್ಲೊಂದು ಶೆಲ್ಫ್ ಇಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ವೆಸ್ಟರ್ನು ಟಾಯ್ಲೆಟು. ಅದಕ್ಕೆ ಸೋಲಾರ್ ಸಿಸ್ಟಮ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಏನಾದ್ರು ಸೋಲಾರ್ ಮಾಡಿಸಿದ್ರೆ ಸೋಲಾರ್ ಸಿಸ್ಟಮ್ ಕೂಡ ಕೊಡ್ಬೋದಂತೆ, ಆ ಥರ ಮಾಡಿಸಿದ್ದಾರೆ. ಇವಾಗ ಕಿಚನ್ ತೋರಿಸ್ತೀನಿ. ಸೊ ಕಿಚನ್ ಬಂದ್ಬಿಟ್ಟು ಎಕ್ಸಾಕ್ಟ್ ಅಗ್ನಿಮೂಲೆನಲ್ಲೇ ಮಾಡಿಸಿದ್ದೀವಿ. ಅಗ್ನಿಮೂಲೆನಲ್ಲೇ ಯಾವಾಗಲೂ ಕಿಚನ್ ಇರಬೇಕು ಅಂತ ಹೇಳಿ. ಸೊ ಇದು ಫುಲ್ ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ತುಂಬ ದೊಡ್ಡದಾಗಿದೆ, ತುಂಬ ಜನ ಬಂದರೂ ಕುತ್ಕೊಂಡು ಊಟ ಮಾಡ್ಬೋದು, ಆ ಥರ ಇದೆ. ತುಂಬ ಸ್ಪೇಷಿಯಸ್ ಆಗಿದೆ ಮನೆ. ಅದ್ರ ಜೊತೆಗೆ ತುಂಬ ಶೆಲ್ಫ್ಗಳನ್ನು ಮಾಡಿಸಿರೋದ್ರಿಂದ ನಮಗೆ, ನಾನು ಬಾತ್ರೂಮ್ ತೋರಿಸಿದ್ನಲ್ಲ, ಬಾತ್ರೂಮ್ ಮೇಲ್ಗಡೆ ಕೂಡ ದೊಡ್ಡದೊಂದು ಶೆಲ್ಫ್ ಇದೆ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಅಡುಗೆ ಮನೆ ಕಿಚನ್ನು. ಕಿಚನಲ್ಲಿ ಕೂಡ ನಾನು ಮುಂಚೆನೇ ಹೇಳ್ದಂಗೆ ಇಟಾಲಿಯನ್ ಸಿಸ್ಟಮ್ಸ್ ಎಲ್ಲ ನಾವೇನು ಮಾಡಿಲ್ಲ, ಯಾಕಂದರೆ ನಾನು ಮುಂಚೆನೇ ಹೇಳಿದಾಗ ತುಂಬ ಮಳೆ ಇರುತ್ತೆ. ಬಟ್ ಶೆಲ್ಫ್ ಎಲ್ಲ ನಾನು ನಮ್ಮ ಅತ್ತೆ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಈ ಥರ ಇರಬೇಕು, ಈ ಥರ ಇರಬೇಕು, ಎಲ್ಲೆಲ್ಲಿ ಏನೇನು ಬರಬೇಕು ಅಂತ. ಸೊ ಹಾಗಾಗಿ ಆ ಥರ ಮಾಡಿದ್ದಾರೆ. ಒಂದು ಮಾತ್ರ ಗೂಡು ಮಾಡಿಸಿದ್ವಿ, ಯಾಕಂದರೆ ಬೆಕ್ಕಿನ ಕಾಟ ಇರುತ್ತೆ ನಮ್ಮೂರ ಕಡೆಗೆ. ಸೊ ಹಾಲು ಮಜ್ಜಿಗೆ ಎಲ್ಲ ಇಡಬೇಕಂದ್ರೆ ಪ್ರಾಬ್ಲಮ್ ಆಗಬಾರ್ದಂತ. ಸೊ ಕಟ್ಟೆ ಸ್ವಲ್ಪ ಕೆಳಗಡೆ ಇಡ್ಸ್ಕೊಂಡಿದ್ದಾರೆ, ಯಾಕಂದರೆ ಅವ್ರ ಹೈಟ್ ಇದ್ದರೆ ಆಗೋದಿಲ್ಲ ಅಂತ. ಸೊ ಇದು ಶೆಲ್ಫ್ ಇದೆ. ಸೊ ನೀವು ತುಂಬ ಜನ ಅಂದ್ಕೊಂಡಿರ್ಬೋದು, ನಾನು ಹೇಳಿದ್ದೆ ಒಂದು ವೀಡಿಯೋದಲ್ಲಿ ನಾನು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ. ವೆಂಟಿಲೇಷನ್ಗೋಸ್ಕರ ಒಂದು ವಿಂಡೋನ ಬಿಡಕ್ಕೆ ಹೇಳಿದ್ದೀನಿ. ಆ ವಿಂಡೋದ ಕೆಳಗಡೆ ಗ್ಯಾಸ್ ಇರಬೇಕು. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ವಿಂಡೋದ ಕೆಳಗಡೆ ಗ್ಯಾಸ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ವಿಂಡೋ ಕೆಳಗಡೆ ಗ್ಯಾಸ್ ಬಂದರೆ ವೆಂಟಿಲೇಷನ್ ಇರುತ್ತೆ, ಗ್ಯಾಸ್ ಲೀಕ್ ಆಗೋ ಚಾನ್ಸಸ್ ಇರಲ್ಲ. ಈ ಸ್ಟವ್ನ ನಾವು ಅಮೆಝಾನಲ್ಲಿ ತರಿಸ್ಕೊಂಡ್ವಿ ಊರಿಗೆ ಹೋಗೋಕ್ಕೂ ಮುಂಚೆ. ತುಂಬ ಚೆನ್ನಾಗಿದೆ ಸ್ಟವ್, 3000 ಏನೋ ಪೇ ಮಾಡಿದ್ದು. ಸೊ ಅದನ್ನು ನಾನು ಬೇಕಾದ್ರೆ ನೆಕ್ಸ್ಟ್ ಯಾವಾಗಾದ್ರು ಹೋದಾಗ ತೋರಿಸ್ತೀನಿ. ಆ್ಯಂಡ್ ಇಲ್ಲೆಲ್ಲ ಸೈಡು ಚಿಕ್ಕ ಚಿಕ್ಕದು ಶೆಲ್ಫ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಇದು ನಮ್ಮನೆ ಗೃಹ ಪ್ರವೇಶಕ್ಕೆ ನಾನು ಹೋಗ್ತಾ ಇದ್ದಿದ್ದು, ಅದಕ್ಕೇ ನಾನು ಸ್ಯಾರೀಸ್ನ ಶಾಪಿಂಗ್ ಮಾಡಿದ್ದೆ. ಸೊ ಇಲ್ಲಿನೇ ಒಂದು ವಾಶ್ ಬೇಸಿನ್ ಇದೆ, ಇಲ್ಲಿ ಎಮರ್ಜೆನ್ಸಿ ಪಾತ್ರೆಗಳನ್ನು ತೊಳ್ಕೊಬೋದು. ಗ್ಯಾಸ್ ಸ್ಟವ್ ಬಂದುಬಿಟ್ಟು 4 ಬರ್ನರ್ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಅದ್ರ ನೇಮ್ ನನಗೆ ಮರ್ತೋಗಿದೆ, ಬಟ್ ನಾನು ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನೋಡ್ಕೊಂಡು ಬಂದು ಹೇಳ್ತೀನಿ. ಪಕ್ಕದಲ್ಲೇ ಒಂದು ವರ್ಲ್ಡ್ ಕಲ್ಲಿದೆ, ನೀವು ನೋಡ್ತಾ ಇರ್ಬೋದು. ನಮ್ಮದು ಹಳ್ಳಿ ಮನೆ ಆಗಿರೋದ್ರಿಂದ ನಮಗೆ ಯಾವಾಗಲೂ ಕರೆಂಟ್ ಇರೋದಿಲ್ಲ. ಸೊ ಯಾವಾಗಲೂ ನಮಗೆ ವರ್ಲ್ಡ್ ಕಲ್ ಬೇಕೇ ಬೇಕು. ಗೋಡೆ ಸೈಡಿಗೆ ನಾವು ಶೆಲ್ಫ್ಗಳನ್ನು ಕೊಟ್ಟಿದ್ದಾರೆ, ಯಾಕಂದರೆ ಗೋಡೆ ಸೈಡಿಗೆ ಶೆಲ್ಫ್ಗಳು ಕೊಟ್ಟರೆ ಸ್ಪೇಸ್ ವೇಸ್ಟ್ ಆಗಲ್ಲ ಅಂತ. ನೆಲ ಬಂದುಬಿಟ್ಟು ಸ್ಕಿಡ್ ಆಗದೆ ಇರುವಂಥ ನೆಲನ ಹಾಕ್ಸಿದ್ದಾರೆ, ಟೈಲ್ಸ್ ಬಂದುಬಿಟ್ಟು. ಸೊ ತುಂಬ ಚೆನ್ನಾಗಿದೆ. ಐ ಹೋಪ್ ನಿಮಗೆಲ್ಲ ನಮ್ಮ ಮನೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.